ಪ್ರೀತಿ ಎಂದರೇನು ದಯಮಾಡಿ ತಿಳಿಸಿ ಗುರುಜಿ ಅಂತ ಕೇಳಿದ್ದಾರೆ. ಪ್ರೀತಿ ಅಂದ್ರೆ ಏನು ಅನ್ನೋ ಪ್ರಶ್ನೆಗೆ ಸರಿಯಾದ ಉತ್ತರ ಕೊಡೋದು ಬಹಳ ಬಹಳ ಕಷ್ಟ. ಆದರೂ ನೀವು ನನ್ನ ಕೋರ್ಸ್ಗಳಿಗೆ ಅಟೆಂಡ್ ಮಾಡಿದಾಗ ಅದರ ಸತ್ವವನ್ನು ತಿಳಿಸ್ತೀನಿ. ಈಗ ಮಹತ್ವ ಮಾತ್ರ ತಿಳಿಸ್ತಾ ಇದ್ದೀನಿ. ಪ್ರೀತಿ ಅಂದರೆ ಸಾಕಷ್ಟು ಜನ ಅಪಾರ್ಥ ಮಾಡ್ಕೊಂಡಿದ್ದಾರೆ. ಅಟ್ರಾಕ್ಷನ್ನ ಪ್ರೀತಿ ಅಂದ್ಕೊಳ್ತಾರೆ, ಕಮಿಟ್ಮೆಂಟ್ನ ಪ್ರೀತಿ ಅಂದ್ಕೊಳ್ತಾರೆ, ಅಂದರೆ ಜವಾಬ್ದಾರಿ ಕರ್ತವ್ಯಗಳ ಪ್ರೀತಿ ಅಂದ್ಕೊಳ್ತಾರೆ, ಕಾಳಜಿನ ಪ್ರೀತಿ ಅಂದ್ಕೊಳ್ತಾರೆ. ಸೊ ಹುಡುಗಿ ಪ್ರೀತಿಸೋದನ್ನ ಪ್ರೀತಿ ಅಂದ್ಕೊಳ್ತಾರೆ, ಕಾಮವನ್ನ ಪ್ರೀತಿ ಅಂದ್ಕೊಳ್ತಾರೆ. ಖಂಡಿತವಾಗ್ಲೂ ನೀವು ಏನೇನು ತಿಳ್ಕೊಂಡಿದ್ದೀರೋ ಇದು ಯಾವುದು ಪ್ರೀತಿ ಅಲ್ಲ, ಆಗೋದಕ್ಕೆ ಸಾಧ್ಯವೇ ಇಲ್ಲ, ಅದು ಆಗೋದೂ ಇಲ್ಲ. ಇದೆಲ್ಲವೂ ಬೇರೆ ಬೇರೆ. ಅಂದರೆ ಜೀವನದಲ್ಲಿ ಬರುವಂತಹ ಎಲ್ಲ ಹೆಜ್ಜೆಗಳು ಅಥವಾ ಹಂತಗಳು ಅಂತ ತಿಳ್ಕೊಳ್ಳಿ, ಮಜಲುಗಳು ಅಂತ ಕರೀತಾರೆ ಇದನ್ನು. ನೀವು ಪ್ರೀತಿ ಅಂದ್ರೆ ಏನು ಅನ್ನೋದನ್ನ ಯಾವುದಕ್ಕೆ ನೀವು ಹೋಲಿಸ್ತೀರ ಪ್ರೀತಿಗೆ, ಅದನ್ನ ಅವರವರ ದೃಷ್ಟಿಕೋನದಲ್ಲಿ ಇದೇ ಪ್ರೀತಿ ಅಂತ ಅನ್ಕೊಳ್ತಾರೆ. ಅಂದ್ರೆ ನಾನು ಕೇರಿಂಗ್ ಮಾಡ್ಬಿಟ್ರೆ ಪ್ರೀತಿ, ಶೇರಿಂಗ್ ಮಾಡ್ಬಿಟ್ರೆ ಪ್ರೀತಿ. ಮತ್ತೆ ಕೆಲವ್ರು ನಾನು ಎಷ್ಟು ಗಿಫ್ಟ್ ತಂದ್ಕೊಟ್ಟಿದ್ದೀನಿ ಗೊತ್ತಾ? ಹೌದಾ, ಗಿಫ್ಟ್ ತಂದ್ಕೊಟ್ರೆ ಏನೇ ಅದರ ಅರ್ಥ? ಅಂದ್ರೆ ನಾನು ಅವನನ್ನು ಎಷ್ಟು ಪ್ರೀತಿಸ್ತಾ ಇದ್ದೀನಿ ಅಂತ. ಗಿಫ್ಟ್ ತಂದ್ಕೊಡೋದು ನೀನು ಎಷ್ಟು ಪ್ರೀತಿಸ್ತಾ ಇದ್ದೀನಿ ಅನ್ನೋದು ಸೂಚಿಸಲ್ಲ ಕಣೋ. ಅವಳ ಕಡೆಯಿಂದ ನಿನಗೇನೋ ಬೇಕೋ ಅದಕ್ಕೋಸ್ಕರ ಗಿಫ್ಟ್ ಕೊಡ್ತಾ ಇದ್ದೀನಿ. ಬರೀ ಹುಡುಗಿ ಅಲ್ಲ, ಒಬ್ಬ ಅಧಿಕಾರಿಗೆ ಸಾಮಾನ್ಯ ಅವನಿಂದ ಕೆಲಸ ಮಾಡ್ಕೊಳ್ಳೋದಕ್ಕೆ, ಸೈನ್ ಹಾಕಿಸ್ಕೊಳ್ಳೋಕ್ಕೆ ಏನೇನೋ ಗಿಫ್ಟ್ ಕೊಡ್ತಾನೆ. ವಾಚ್ ಗಿಫ್ಟ್ ಕೊಡ್ತಾನೆ, ಐಫೋನ್ ಗಿಫ್ಟ್ ಕೊಡ್ತಾನೆ, ಕಾರ್ ಗಿಫ್ಟ್ ಕೊಡ್ತಾನೆ. ಅವನ್ ಸೈನ್ ಹಾಕಲ್ಲ. ಈ ಗಿಫ್ಟ್ ಕೊಡು ನೋಡೋಣ. ಖಂಡಿತವಾಗ್ಲೂ ಗಿಫ್ಟ್ ಕೊಡಲ್ಲ. ಯಾಕೆ ಗಿಫ್ಟ್ ಕೊಡ್ತಾವನೆ ಅಂದ್ರೆ ಅವನಿಂದ ಏನೋ ಕೆಲಸ ಆಗಲಿ ಅಂತ ಗಿಫ್ಟ್ ಕೊಡ್ತಾವ. ಇದನ್ನ ಗಿಫ್ಟ್ ಅಂತಾರೆ. ಖಂಡಿತವಾಗ್ಲೂ ನಿಜವಾಗ್ಲೂ ನಿಮಗೆ ಅವ್ರ ಮೇಲೆ ಪ್ರೀತಿ ಇದ್ರೆ, ಗೌರವ ಇದ್ರೆ, ಭಕ್ತಿ ಇದ್ರೆ, ನಂಬಿಕೆ ವಿಶ್ವಾಸ ಇದ್ರೆ, ಏನೂ ಅಪೇಕ್ಷೆಯನ್ನ ನಿರೀಕ್ಷಿಸದೆ ನೀವು ಉಡುಗೊರೆಯನ್ನ ಕೊಟ್ಟಾಗ ಅದನ್ನ ನಿಜವಾಗ್ಲೂ ಉಡುಗೊರೆ ಅಂತ ಕರೀತಾರೆ. ಆದರೆ ಉಡುಗೊರೆ ಅಲ್ಲ, ಇದು ಸ್ವಾರ್ಥ. ಏನೋ ಕೆಲಸ ಆಗ್ಲಿ ಅಂತ ಹೇಳ್ಬಿಟ್ಟು ನೀವು ಮಾಡ್ತೀರಿ ಈ ರೀತಿ. ಸೊ ಆದ್ರಿಂದ ದಯಮಾಡಿ ಪ್ರೀತಿಯನ್ನ ನಾವು ವಿಭಜನೆ ಮಾಡೋದಕ್ಕೆ ಸಾಧ್ಯವಾಗೋದಿಲ್ಲ. ಪ್ರೀತಿಯನ್ನ ನಾವು ಪ್ರಬಂಧ ಟಿಪ್ಪಣಿ ಬರೆಯೋದಕ್ಕೆ ಸಾಧ್ಯವಾಗೋದಿಲ್ಲ. ಪ್ರೀತಿ ಅಂದ್ರೆ ಅದೊಂದು ಭಾವನೆ, ಅದೊಂದು ವ್ಯಕ್ತಪಡಿಸೋದಕ್ಕೆ ಸಾಧ್ಯವಾಗದಂತಹ, ಅಂದ್ರೆ ಹೊಗಳೋದಕ್ಕೆ ಆಗದೆ ಇರುವಂತ ಒಂದು ಅನುಭವ. ಅದನ್ನ ನಾವು ಪ್ರೀತಿ ಅಂತ ಕಾಣ್ಬೋದು. ಆ ಪ್ರೀತಿಯನ್ನ ನಿಜವಾಗ್ಲೂ ನಾವು ಎಲ್ಲಿ ಕಾಣಬಹುದು ಅಂತಂದ್ರೆ, ತಾಯಿ ಮಗುವಿನ ಪ್ರೀತಿ ಇದೆಯಲ್ಲ, ಇದು ಪವಿತ್ರವಾದ ಪ್ರೀತಿ. ನಿಸರ್ಗ ಮತ್ತೆ ಜೀವಿಗಳ ನಡುವೆ ಇದೆಯಲ್ಲ, ಇದು ನಿಜವಾದ ಪ್ರೀತಿ. ಪಂಚಭೂತಗಳು, ನಿಸರ್ಗ, ಪ್ರಕೃತಿ ಇದೆಲ್ಲವೂ ಕೂಡ ಮನುಷ್ಯನನ್ನ, ಪ್ರಾಣಿಗಳನ್ನ ಎಷ್ಟು ಅದ್ಭುತವಾಗಿ ಜೀವಿಸುತ್ತೆ. ಒಂದರಿಂದ ಎಲ್ಲವೂ ಕೂಡ ವಿ ಆರ್ ಆಲ್ ಇಂಟರ್ ಕನೆಕ್ಟೆಡ್. ನಾವೆಲ್ಲರೂ ಒಂದರ ಒಳಗಡೆ ಒಂದು ಸಮ್ಮಿಳನವಾಗ್ಬಿಟ್ಟಿದೆ. ಅಂದ್ರೆ ಇಂಟರ್ ಕನೆಕ್ಟೆಡ್ ಆಗಿದ್ರೆ ಅದು ನಮಗೆ ಅರಿವಿಲ್ಲ. ಆದ್ರೆ ಎಲ್ಲವೂ ನಾವು ಜಗಳ ಆಡ್ತೀವಿ. ನನ್ನ ಮಗು, ಗಂಡ, ಹೊರಗಡೆಯವ್ರು ಬಿಟ್ಬಿಡಿ, ಗಂಡ ಹೆಂಡ್ತಿನೇ ಜಗಳ ಆಡ್ತಾರೆ. ಇದು ನಿನ್ನ ಮಗು, ನೀನ್ ಸಾಕು. ಹೆಂಡ್ತಿ ಹೇಳ್ತಾವಳೆ ಅಪ್ಪನಿಗೆ, ಗಂಡನಿಗೆ, ಇದು ನಿನ್ ಮಗು, ನೀನ್ ಸಾಕು. ನನಗೇನ್ ತೇವಲ, ನಿನ್ ತೇವಲ್ಗೋಸ್ಕರ ಹುಟ್ಟಿಸ್ಕೊಂಡ್ಬಿಟ್ಟಿದ್ಯಾ, ನಿನ್ನ ಮಗು ನೀನ್ ಸಾಕು ಅಂತ ಅವನು ಹೇಳ್ತಾವನೆ. ಅಂದ್ರೆ ಮಗು ಹುಟ್ಟಿಸ್ಬಿಟ್ಟವ್ರೆ ಈಗ ಜಗಳ ಆಡ್ತವ್ರು, ನೀನ್ ಸಾಕು ಅಂತ. ಮತ್ತೆ ಯಾಕ್ರಲ್ಲೇ ಹುಟ್ಟಿಸಿದ್ರಿ ನೀವು? ಈಗ ಒಂದು ಕೆಲಸ ಮಾಡಿ, ನೀನ್ ಸಾಕು ಅನ್ನೋದು ಬೇಡ. ಗರ್ಗಸ ತಗೊಂಡು ಕರೆಕ್ಟಾಗಿ ಅರ್ಧ ಕುಯ್ದು ಬಿಡಿ, ಅರ್ಧ ನೀನ್ ಸಾಕು, ಅರ್ಧ ಇವಳು ಸಾಕತ್ತಾಳೆ. ವೆರಿ ಸಿಂಪಲ್. ಏನೋ ಒಂದು ಇತ್ಯರ್ಥ ಆಗ್ಬೇಕಲ್ಲ ಅದಕ್ಕೋಸ್ಕರ ನೀನ್ ಸಾಕು ಅಂತ. ಖಂಡಿತವಾಗ್ಲಿಲ್ಲ. ಪ್ರೀತಿ ನಿಜವಾಗ್ಲೂ ತಾಯಿ ಮಗುವಿನ ಪ್ರೀತಿ, ಅದು ನೀವೆಲ್ಲ ನೋಡಿದ್ರೆ ಎಲ್ಲ ಪ್ರಾಣಿ ಪಕ್ಷಿಗಳು. ಹದ್ದು ಕೋಳಿ ಮರಿನ ತಿನ್ನಕ್ ಬಂದಾಗ ಕೋಳಿ ಹದ್ದುಗಿಂತನೂ ಶಕ್ತಿಶಾಲಿ ಆಗ್ಬಿಡ್ತದೆ. ಯಾಕೆಂದ್ರೆ ತನ್ನ ಮಗುವಿನ ಪ್ರೀತಿ ಅಷ್ಟಿರುತ್ತೆ ಅಪಾರವಾಗಿ. ಅದ ಮಗುನ ಹೇಗಾದ್ರೂ ಮಾಡಿ ಉಳಿಸ್ಕೊಳ್ಬೇಕು, ತನ್ನ ಜೀವನ ತ್ಯಾಗ ಮಾಡಿದ್ರು ಸರಿ ಉಳಿಸ್ಕೊಳ್ಬೇಕು. ಪುಣ್ಯಕೋಟಿ ಕಥೆಯನ್ನೆಲ್ಲ ಕೇಳಿದಿರ. ಸೊ ತನ್ನ ಮಗು ಅಂದ್ರೆ ತಾಯಿಗೆ ಮಕ್ಕಳ ಮೇಲೆ ಇರೋಷ್ಟು ಪ್ರೀತಿ ಬೇರೆ ಎಲ್ಲೂ ನಾವು ಹುಡುಕೋದಕ್ಕೆ ಸಾಧ್ಯವಾಗೋದಿಲ್ಲ. ಅದಕ್ಕೋಸ್ಕರ ಅಂದ್ರೆ ನನಗೆ ನನ್ನ ಸ್ವಂತ ಅನುಭವಗಳನ್ನು ಹೇಳ್ಕೊಳ್ತಾ ಇದ್ದೀನಿ, ಅಭಿಪ್ರಾಯವನ್ನು ತಿಳಿಸ್ತಾ ಇದ್ದೀನಿ. ನನಗಿಂತ ಅತ್ಯದ್ಭುತವಾದ ಉತ್ತರಗಳು ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ರೆ ಖಂಡಿತವಾಗ್ಲೂ ತಿಳಿಸ್ಬೋದಪ್ಪ. ನಾನೇ ಕಿಂಗು, ನನಗೆ ಕೊಂಬಂದಿದೆ, ನಾನು ಹೇಳಿದ್ದೆ ಸತ್ಯ, ಆ ರೀತಿ ಹೇಳೋದಿಲ್ಲ. ಸೊ ಮರಕ್ಕಿಂತ ಮರ ದೊಡ್ಡದು ಇದ್ದೇ ಇರ್ತದೆ. ಹಾಗಾದ್ರೆ ಜ್ಞಾನಿಗಳಿಗಿಂತ ಜ್ಞಾನಿಗಳು ಇದ್ದೇ ಇರ್ತಾರೆ, ಉತ್ತರಕ್ಕಿಂತ ಅತ್ಯದ್ಭುತವಾದ ಉತ್ತರಗಳು ಇದ್ದೇ ಇರ್ತವೆ. ಹುಡುಕಾಟ ಮಾಡೋರು ಬೇಕಷ್ಟೆ. ಹುಡುಕಾಟ ಮಾಡೋದ್ರಿಂದ ಸಿಗುತ್ತೆ. ನನ್ನ ಅಭಿಪ್ರಾಯ, ತಾಯಿ
ಮಗುವಿನ ಪ್ರೀತಿ ಸರ್ವಶ್ರೇಷ್ಠವಾದಂತಹ ಪ್ರೀತಿ, ನಿಷ್ಕಲ್ಮಶವಾದಂತಹ ಪ್ರೀತಿ ನಾವಲ್ಲಿ ಕಾಣಬಹುದು. ಇನ್ನು ಮಿಕ್ಕಿದ್ದೆಲ್ಲ ಏನಿದೆಯಲ್ಲ, ಇದೆಲ್ಲವೂ ಕೂಡ ಬೂಟಾಟಿಕೆ, ಅದರಲ್ಲಿ ಏನು ಸತ್ವ ಇಲ್ಲ. ಸುಮ್ಮನೆ ಏನೋ ಕಾರ್ಯ ಆಗಬೇಕು ಅದಕ್ಕೋಸ್ಕರ ಮಾಡ್ಕೊಳ್ತಾರಷ್ಟೇ. ಗುರುಜಿ ಐ ಲವ್ ಯು ಗುರುಜಿ, ನಾನು ನಿಮ್ಮನ್ನು ಪ್ರೀತಿಸ್ತೀನಿ ಗುರುಜಿ. ಹೌದೇನೋ, ಐ ಲವ್ ಯು ಟೂ ಕಣೋ. ಅಂದರೆ ಇದು ಹುಡುಗ ಹುಡುಗಿ ಪ್ರೀತಿ ಅಲ್ಲ, ಗುರು ಶಿಷ್ಯನ ಪ್ರೀತಿ ಅಥವಾ ಶಿಕ್ಷಕ ವಿದ್ಯಾರ್ಥಿಯ ಪ್ರೀತಿ, ಇಬ್ಬರು ಸ್ನೇಹಿತರ ನಡುವೆ ಇರುವಂತಹ ಪ್ರೀತಿ. ಪ್ರೀತಿ ಅಂದರೆ ಕೇವಲ ಲವರ್ಸ್ಗಳದೇ ಪ್ರೀತಿ ಅಂತ ಇಟ್ಕೊಂಬೇಡಿ. ಎಲ್ಲವೂ ಕೂಡ ನನಗೆ ಈ ಪೆನ್ ಕಂಡ್ರೆ ಬಹಳ ಪ್ರೀತಿ. ಸೊ ಈ ಪೆನ್ ರೀಫಿಲ್ ಖಾಲಿ ಆದರೆ ಈ ಪೆನ್ ಒಳಗಡೆ ತೆಗೆದ್ಬಿಟ್ಟು ಬೇರೆ ರೀಫಿಲ್ ಹಾಕ್ತೀನಿ, ಹೊಸ ಪೆನ್ ತಗೊಳ್ಳಲ್ಲ. ಇದಕ್ಕೇನೋ ನನ್ನ ಕಂಡ್ರೆ ಪ್ರೀತಿ. ಇದು ನನ್ನ ಗುರುಗಳು ಕೊಟ್ಟಂತಹ ಉಡುಗೊರೆ, ಇದನ್ನು ನನಗೆ ಕಂಡ್ರೆ ಪ್ರೀತಿ. ಪ್ರೀತಿ ಅಂದರೆ ಕೇವಲ ಹುಡುಗ ಹುಡುಗಿ ಅಂತ ತಿಳ್ಕೊಂಡ್ಬಿಟ್ಟು ಆ ಥರ ಅಲ್ಲ. ಪ್ರೀತಿ ಯಾವುದೇ ವಸ್ತುಗಳ ಮೇಲೆ, ಯಾವುದೇ ವ್ಯಕ್ತಿಗಳ ಮೇಲೆ, ಯಾವುದೇ ವಿಚಾರಗಳ ಮೇಲೂ ಪ್ರೀತಿ ಇರುತ್ತದೆ ಮನುಷ್ಯನಿಗೆ. ಆದ್ರಿಂದ ಕೆಲವೊಂದು ವಿಚಾರಗಳು, ವ್ಯಕ್ತಿಗಳು, ವಸ್ತುಗಳು ನಾವು ಬಹಳ ಹತ್ತಿರವಾಗಿರ್ತೀರಿ, ಅದನ್ನೆಲ್ಲ ನಾವು ಪ್ರೀತಿಸ್ತಾ ಇರ್ತೀವಿ, ಆದರೆ ನಮಗೆ ಅರಿವಿರಲ್ಲ ಅದ್ರ ಬಗ್ಗೆ. ಆದ್ರಿಂದ ಐ ಲವ್ ಯು ಟೂ ಕಣೋ ಅಂತಂದೆ. ಈಗ ಅವನು ಐ ಲವ್ ಯು ಗುರೂಜಿ ಅಂತ ಹೇಳಿದವನು ನನ್ನ ಬಂದು ಕಾಲಿಡ್ಕೊಂಡು ಅವನ ಹಣೆನ ನನ್ನ ಹೆಬ್ಬೆಟ್ಟಿಗೆ ತಾಗಿಸಿ, ಗುರುಜಿ ನಿಮ್ಮನ್ನು ತಪ್ಕೊಳ್ಳ ಬಾರಯ್ಯ ತಪ್ಕೊಳ್ಳಯ್ಯ ಅಂತ ಅಂದ್ಬಿಟ್ಟು ಅವನನ್ನು ತಪ್ಕೊಂಡು ಎಲ್ಲ ಮಾಡಿ 1 ವರ್ಷ ಆಯಿತು, 6 ತಿಂಗಳಾಯಿತು, 9 ತಿಂಗಳಾಯಿತು, 1 ವರ್ಷ ಆಯಿತು, ಮದುವೆ ಆಗಿದೆ, 2 ಮಕ್ಕಳಿದ್ದಾವೆ. ಈಗ ಯಾವುದೋ ಒಂದು ಅನೈತಿಕ ಸಂಬಂಧ ಮಾಡೋನಂತೆ. ಆ ಹುಡುಗಿ ಒಪ್ತಾ ಇಲ್ಲಂತೆ. ಆ ಒಪ್ಪದೇ ಇರೋದಕ್ಕೆ, ಹುಡುಗಿ ಅಲ್ಲ ಆಂಟಿ ಒಪ್ಪದೇ ಇರೋದಕ್ಕೆ ನಾನು ಅವನಿಗೆ ಸಹಾಯ ಮಾಡ್ಬೇಕಂತೆ. ಅಲೇ ಇವನ ನಾನು ಎಲ್ಲೋ ಹೇಳಿದ್ದೆ ನಿನಗೆ ಸೋಷಿಯಲ್ ಮೀಡಿಯಾದಲ್ಲಿ, ನೀವು ಅನೈತಿಕ ಸಂಬಂಧಗಳು ಮಾಡಿದ್ರೆ ನಾನು ನಿನಗೆ ಸಪೋರ್ಟ್ ಮಾಡ್ತೀನಿ ಅಂತ ಇಲ್ಲ ಹೇಳಿದ್ದೆ. ಇಲ್ಲ ಗುರೂಜಿ, ನಿಮ್ಮ ವಿಡಿಯೋ ನೋಡಿದೆ ಅನೈತಿಕ ಸಂಬಂಧದ ಬಗ್ಗೆ. ಸರಿ ನೋಡು, ಸಂತೋಷ, ಬಹಳ ಸಂತೋಷ. ಅದರಲ್ಲಿ ಏನು ಹೇಳಿದ್ದೀನಿ? ನೀವು ಅನೈತಿಕ ಸಂಬಂಧಗಳು ಮಾಡ್ಕೊಂಬಂದ್ರಪ್ಪ, ನಾನು ನಿಮಗೆ ಸಪೋರ್ಟ್ ಮಾಡ್ತೀನಿ ಅಂತ ಎಲ್ಲಾದರೂ ಮೆನ್ಷನ್ ಮಾಡಿದ್ದೀನಿ? ಗ್ಯಾರಂಟಿ ಕೊಟ್ಟಿದ್ದೀನ? ಅಲ್ಲ ಗುರುಜಿ, ನೀವು ಅದರಲ್ಲಿ ಅನೈತಿಕ ಸಂಬಂಧಗಳ ಬಗ್ಗೆ ಹೇಳಿದಿರ, ಅದೇ ಅಪಾರ್ಥ ಮಾಡ್ಕೊಂಡಿದ್ಯಾ, ಅದಕ್ಕೆ ಬಂದು ಕೇಳ್ತಾ ಇದೀಯ. ನಿಜವಾಗ್ಲೂ ನಿನಗೇನಾದ್ರೂ ಪರ್ಮಿಷನ್ ಬೇಕು ಅಂದ್ರೆ ನಾನಲ್ಲ ಸಪೋರ್ಟ್ ಮಾಡೋದು, ನಿನ್ನ ಹೆಂಡತಿಗೆ ಹೋಗಿ ಹೇಳು, ನಾನು ಯಾವಳನ್ನ ಇಟ್ಕೋತಾ ಇದ್ದೀನಿ, ನೀನ್ ಪರ್ಮಿಷನ್ ಕೊಡು, ಸಹಾಯ ಮಾಡ್ಬಾ ಅಂತ. ಅವಳೇನಾದ್ರೂ ಸಹಾಯ ಮಾಡಿದ್ರೆ ನಾನು ನಿನಗೆ ಸಹಾಯ ಮಾಡ್ತೀನಿ, ಸರಿನಾ? ಹಂಗಂತ ಹಿಂಗ ಅಂದಿದ ತಕ್ಷಣನೇ ಕೋಪಿಸ್ಕೊಂಬಿಟ್ಟ. ಮಾರನೇ ದಿವಸ ಮೆಸೇಜ್ ಹಾಕೋನೆ, ಥೂ ನಾನು ಪಾಪಿಷ್ಟ, ನಿನ್ನ ಕಾಲಕ್ಕೆ ಬಂದು ಬಿದ್ದುಬಿಟ್ಟೆ, ನಿನ್ನಂತ ದರಿದ್ರ ನನ್ನ ಮಗನ್ನ ನಾನು ಹೋಗಿ ತಪ್ಕೊಂಬಿಟ್ಟೆ. ಫೋನ್ ಮಾಡಿ ಮಾತಾಡೋದಕ್ಕೆ ಯೋಗ್ಯತೆ ಇಲ್ಲ, ಮೆಸೇಜ್ ಹಾಕೋನೆ. ಆಮೇಲೆ ಫೋನ್ ಮಾಡಿದ್ರೆ ಫೋನ್ ರಿಸೀವ್ ಮಾಡ್ತಾ ಇಲ್ಲ. ಏಯ್ ಫೋನ್ ಎತ್ತಲೇ ಶಂಡ, ಫೋನ್ ಎತ್ತೋ. ಏನ್ ಎತ್ತಿದ್ರೆ ಬ್ಲಾಕ್ ಮಾಡ್ಬಿಟ್ಟ. ಅಂದ್ರೆ ಐ ಲವ್ ಯು ಗುರೂಜಿ, ನಾನು ನಿನ್ನನ್ನು ಪ್ರೀತಿಸ್ತೀನಿ, ನಿಮ್ಮನ್ನು ಕಂಡ್ರೆ ಬಹಳ ಗೌರವ, ನಮ್ಮ ತಂದೆ ನೋಡ್ಕೊಂಡಂಗೆ ನೋಡ್ಕೊತೀನಿ ಅಂತ ನಮ್ಮ ತಂದೆ ಸ್ಥಾನದಲ್ಲಿದ್ದು ನನಗೆ ಬುದ್ಧಿ ಹೇಳಿ ತಿದ್ದಿ ಕಲಿಸಿ ಅಂತ ಅಂದವನು ಈಗ ಅವನಿಗೆ ಅನೈತಿಕ ಸಂಬಂಧಕ್ಕೆ ಸಪೋರ್ಟ್ ಮಾಡಲಿಲ್ಲ ಅಂತೇಳಿ ದರಿದ್ರ ಅಂತೆ ಈ ರೀತಿ ಎಲ್ಲ ಮೆಸೇಜ್ ಮಾಡ್ತಾರೆ. ಅಂದ್ರೆ ಯಾವುದನ್ನ ಪ್ರೀತಿ ಅಂತಾರೆ? ಅವನು ನನ್ನನ್ನು ಪ್ರೀತಿಸ್ತಾವನೆ, ಅವನು ಮಾಡೋ ಎಲ್ಲ ಕಂತ್ರಿ ಕೆಲಸಗಳಿಗೆ ನಾನು ಸಪೋರ್ಟ್ ಮಾಡ್ತಾ ಹೋದ್ರೆ, ಬೆಂತಟ್ಟಿದ್ರೆ, ಬೆಂಬಲಿಸಿದ್ರೆ ಆಗ ಅದನ್ನ ಪ್ರೀತಿ ಅಂತ ಅನ್ಕೊಂಡವನೆ. ನಾನು ನಿನ್ನನ್ನು ಪ್ರೀತಿಸ್ತಾ ಇದ್ದೀನಿ, ನೀನು ನನ್ನನ್ನು ಪ್ರೀತಿಸ್ತೀಯಾ ಅಂತ ಅವನ ಅರ್ಥ. ಆದ್ರಿಂದ ಖಂಡಿತವಾಗ್ಲೂ ಇದೆಲ್ಲ ಯಾವುದು ಇಲ್ಲಪ್ಪ, ಸಂಪೂರ್ಣವಾಗಿ ಇದೆಲ್ಲ ಬೂಟಾಟಿಕೆ. ರಿಯಲ್ ಫ್ಯಾಕ್ಟ್ ಅಲ್ಲಿ ಆ ಪ್ರೀತಿ ಅನ್ನೋದಕ್ಕೆ ಅರ್ಥ ಗೊತ್ತಿಲ್ಲ, ಆದ್ರಿಂದ ಈ ರೀತಿ ಎಲ್ಲ ಮಾಡ್ತಾರೆ. ನೀವು ಈ ಒಂದು ಸಿಚುವೇಶನ್ನ ನಾನು ಸುಮ್ಮನೆ ಹಾಸ್ಯವಾಗಿ ಹೇಳ್ತಾ ಇದ್ದೀನಿ, ಬಟ್ ಸೀರಿಯಸ್ ಆಗಿ ತಗೊಳ್ಳಿ.